ಕೋಕೋ ಬಟರ್ ಇಂದ ಮಾಡುವಂಥದ್ದು, ಯಾವುದೇ ರೀತಿ ಎಡಿಬಲ್ ಆಯಿಲ್ನ ಯೂಸ್ ಮಾಡದೆ ಚಾಕ್ಲೇಟ್ಸ್ನ ತಯಾರು ಮಾಡ್ತಾರೆ. ಊಟಿಯ ಮೋದಿಸ್ ಕೆಫೆಯ ಹೇಸಲ್ನಟ್ ಹಾಟ್ ಚಾಕ್ಲೇಟ್ ಫ್ಲೇವರ್ ಬುಗ್ಗು ಕುಡಿತಾ ಇದೆ. 30 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ತುಂಬಾನೇ ಚಾಕ್ಲೇಟ್ಸ್ ಇದೆ ಇಲ್ಲಿ. ಬ್ಲೂಬೆರಿ, ರೋಸ್ಟೆಡ್ ಆಲ್ಮಂಡ್ ಅಂತೆ, ಕೋಕೋನಟ್, ಚಿಲ್ಲಿ, ವೆರೈಟೀಸ್ ಆಫ್ ಚಾಕ್ಲೇಟ್ಸ್. ವಾವ್, ವೆರಿ ಗುಡ್. ನೀವು ವೀಕೆಂಡ್ ಬಂದರೆ ರಶ್ ಇರುತ್ತೆ, ವೀಕ್ ಡೇಸ್ ಅಲ್ಲಿ ಕಡಿಮೆ ಇರುತ್ತೆ. ಊಟಿಯಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದ್ರೆ ನಿಮಗೆ ಸುಮಾರು ಕ್ಯಾಫೆಸ್, ರೆಸ್ಟೋರೆಂಟ್ಸ್ ಅಲ್ಲಿ ಈ ರೀತಿ ವ್ಯೂ ಇರುತ್ತೆ. ಚಾಕ್ಲೇಟ್ ಆಲ್ಮಂಡ್ ಬಟರ್ 400 ರೂಪೀಸ್. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇರೋದು ಮೋಡಿಸ್ ಕೆಫೆ ಅಲ್ಲಿ. ಮೋಡಿಸ್ ಕೆಫೆ ಇರೋದು ಊಟಿ ಉದಕಮಂಡಲಂ ಅಂತ ಕೂಡ ಕರೀತಾರೆ, ಕ್ವೀನ್ ಆಫ್ ಹಿಲ್ಸ್. ನಾನು ಹಿಂದೆ ನೋಡ್ತಾ ಇರ್ಬೋದು, ಒಂದು ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಸೊ ಮೋಡಿಸ್ ಕೆಫೆಯಲ್ಲಿ ಏನ್ ಫೇಮಸ್ ಅಂತಂದ್ರೆ ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್. ಊಟಿಗೆ ಬಂದವರು ಯಾವುದೇ ಕಾರಣಕ್ಕೂ ಮೋಡಿಸ್ ಕೆಫೆಸ್ಗೆ ವಿಸಿಟ್ ಮಾಡೋದನ್ನ ಮರೆಯಲ್ಲ. ಅಂತದ್ ಏನಿದೆ ಮೋಡಿಸ್ ಕೆಫೆಯಲ್ಲಿ ಅಂಡ್ ಬೆಸ್ಟ್ ಡಿಶಸ್ ಏನಿದೆ, ಬನ್ನಿ ಮೋಡಿಸ್ ಕೆಫೆ ಹೇಗಿದೆ ನೋಡೋಣ. ವೆಲ್ಕಮ್. ಫೇಮಸ್ ಏನಂತಂದ್ರೆ ಇಲ್ಲಿ ಹಾಟ್ ಚಾಕ್ಲೇಟ್ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಸಿನ್ಸ್ 1951 ಮೇಜರ್ ಆಗಿ ಇಲ್ಲಿ ನಾನು ಬಂದಿರೋದೇ ಹಾಟ್ ಚಾಕ್ಲೇಟ್ ಟ್ರೈ ಮಾಡಕ್ಕೆ. ನೋಡೋಣ ಹಾಟ್ ಚಾಕ್ಲೇಟ್ ಹೇಗಿದೆ ಅಂತ. ಓಕೆ, ಚಾಕ್ಲೇಟ್ ಫ್ಲೇವರ್ ಬುಗ್ಗು ಕುಡಿತಾ ಇದೆ. ಲೆಮನ್ ಟೀ ಇದೆ. ನಾನು ತುಂಬಾ ಜನದ ಕೈಯಲ್ಲಿ ನೋಡಿದೆ ಇದು, ಮತ್ತೆ ಹಾಟ್ ಚಾಕ್ಲೇಟ್. ಸೊ ಬನ್ನಿ ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಮೇಲ್ಗಡೆ ಬಂದ್ರೆ ನಿಮ್ಗೆ ಸೀಟಿಂಗ್ಸ್ ಕೂಡ ಇರುತ್ತೆ. ನಾನು ತಗೊಂಡಿರೋದು ಇಲ್ಲಿ ಹೇಸಲ್ನಟ್ ಚಾಕ್ಲೇಟ್. ನೀವು ಬಿಲ್ ಮಾಡಿಸ್ಬೇಕಾದ್ರೆ ನೋಡಿರ್ತೀರಾ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಟೆಂಪ್ಟಿಂಗ್ ಆಗಿದೆ, ಫ್ರಾಗ್ರೆನ್ಸ್ ಬರ್ತಾ ಇದೆ ಚಾಕ್ಲೇಟ್ದು. ಹೇಸಲ್ನಟ್ ಹಾಟ್ ಚಾಕ್ಲೇಟ್, ವೆರಿ ನೈಸ್. ಚಾಕೋ ಬ್ಲಾಸ್ಟ್ ಆಗ್ತಾ ಇದೆ ಒಳಗಡೆ. ತುಂಬ ಚೆನ್ನಾಗಿದೆ. ಬಟರಿ ಇದೆ. ಚಾಕ್ಲೇಟು ರಿಚ್ ಆಗಿದೆ. ಅಫ್ಕೋರ್ಸ್ ಹಾಟ್ ಚಾಕ್ಲೇಟ್ ಹಾಟ್ ಆಗಿದ್ದೇ ಇರುತ್ತೆ. ಚೆನ್ನಾಗಿದೆ. ಆ್ಯಂಡ್ 150 ರೂಪೀಸ್ ಚಾರ್ಜ್ ಮಾಡಿದ್ರು. ಟ್ರೈ ಮಾಡ್ಬೋದು ನೀವು ಊಟಿಗೆ ಬಂದಾಗ, ಇದನ್ನು ಟ್ರೈ ಮಾಡಿ. ಇನ್ನೊಂದು ಫೇಮಸ್ ಬಂದು ಜಿಂಜರ್ ಟೀ ಆ್ಯಂಡ್ ಲೆಮನ್ ಜಿಂಜರ್ ಟೀ. ಇದು ನಾನು ತುಂಬ ಜನದ ಕೈಯಲ್ಲಿ ನೋಡಿದೆ, ನನಗೆ ಯೂನಿಕ್ ಅಂತ ಅನಿಸ್ತು. ಮೇಲ್ಗಡೆ ಒಂದು ಲೆಮನ್ ಸ್ಲೈಸ್ ಹಾಕಿದ್ದಾರೆ, ಪುದೀನ ಹಾಕಿದ್ದಾರೆ, ಚಿಯಾ ಸೀಡ್ಸ್ ಇದೆ. ಲೆಮನ್ ಟೀಗೆ ಒಂದು ಬ್ಯಾಗ್ ಹಾಕಿದ್ದಾರೆ, ಟೀ ಬ್ಯಾಗ್. ಓಕೆ, 30 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ನಾಟ್ ಬ್ಯಾಡ್. ಈ ಕೋಲ್ಡ್ ವೆದರ್ಗೆ ಬಿಸಿಯಾಗಿ ಒಂದು ಲೈಮ್ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಹಾಟ್ ಚಾಕ್ಲೇಟ್ ತುಂಬಾ ಇಷ್ಟ ಆಯಿತು. ಟೀ ಎಲ್ಲ ನಾರ್ಮಲ್ ಆಗೇ ಇದೆ, ಬಟ್ ಹಾಟ್ ಚಾಕ್ಲೇಟ್ ಇಸ್ ಮಸ್ಟ್ ಟ್ರೈ. ಇಲ್ಲಿನ ಬೆಸ್ಟ್ ಸೆಲ್ಲಿಂಗ್ ಬಂದು ಚಾಕ್ಲೇಟ್ಸ್, ಅದರಲ್ಲೂ ಕೂಡ ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆ. ಸೊ ಆ ಚಾಕ್ಲೇಟ್ಸ್ ಬಂದು ಕಂಪ್ಲೀಟ್ಲಿ ಕೋಕೋ ವಾಟರ್ ಇಂದ ಮಾಡಿರುತ್ತಾರೆ. ಸೊ ಫಸ್ಟ್ ನಾನು ಟ್ರೈ ಮಾಡ್ತಾ ಇರೋವಂಥದ್ದು ರೋಸ್ಟೆಡ್ ಆಲ್ಮಂಡ್. ಸ್ಯಾಂಪಲ್ ತಗೋತಾ ಇದ್ದೀನಿ. ರೋಸ್ಟೆಡ್ ಆಲ್ಮಂಡ್ ಅಂತ ಇದು. ಲೆಟ್ ಮಿ ಟೇಸ್ಟ್. ವಾವ್, ವೆರಿ ಗುಡ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸಾರಿ, ಫ್ರೂಟ್ ಅಂಡ್ ನಟ್. ಓಕೆ, ಫ್ರೂಟ್ ಅಂಡ್ ನಟ್. ನಟ್ಸ್ ಕಾಣಿಸ್ತಾ ಇದೆ, ಫ್ರೂಟ್ಸ್ ಏನು ಕಾಣಿಸ್ತಾ ಇಲ್ಲ. ಮೇ ಬಿ ಒಳಗಡೆ ಇರ್ಬೋದು. ನೋಡೋಣ ಹೆಂಗಿದೆ ಅಂತ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಏನಿರುತ್ತೆ ಅದು ಬೇಗ ಮೆಲ್ಟ್ ಆಗಿಬಿಡುತ್ತೆ. ಇದು ಸ್ವಲ್ಪ ಟೆಕ್ಸ್ಚರಲ್ಲಿ ಆಡಿದೆ ಆ್ಯಂಡ್ ರಿಚ್ ಆಗಿದೆ ತುಂಬ. ಚಾಕ್ಲೇಟಲ್ಲಿ ಯಥೇಚ್ಛವಾಗಿ ನಿಮಗೆ ಫೀಲ್ ಆಗುತ್ತೆ
ನೀವು ಬೈಟ್ ತೊಗೊಂಡ ತಕ್ಷಣ ಚಾಕ್ಲೇಟ್ ರೈಸನ್ ಸಿಕ್ತು ಒಳಗಡೆ ಒಂದು ನೈಸ್, ಚೆನ್ನಾಗಿದೆ. ನೀವು ಬಂದರೆ ಟ್ರೈ ಮಾಡಿ. ರೋಸ್ಟೆಡ್ ಆಲ್ಮಂಡ್ ಆ್ಯಂಡ್ ಫ್ರೂಟ್ ಆ್ಯಂಡ್ ನಟ್ ನನಗೆ ಇಷ್ಟ ಆಯಿತು. ತುಂಬಾ ಚಾಕ್ಲೇಟ್ಸ್ ಇದೆ ಇಲ್ಲಿ ನೋಡಿ. ಬ್ಲೂಬೆರಿ, ರೋಸ್ಟೆಡ್ ಆಲ್ಮಂಡ್ ಅಂತೆ, ಕೋಕೋನಟ್, ಚಿಲ್ಲಿ, ಆರೆಂಜ್, ಮಿಂಟ್, ಮ್ಯಾಂಗೋ, ವೆರೈಟೀಸ್ ಆಫ್ ಚಾಕ್ಲೇಟ್ಸ್. ಏನಾದ್ರು ಆಲ್ರೆಡಿ ಟ್ರೈ ಮಾಡಿದರೆ ಬೇರೆ ಬೇರೆ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ನಿಮ್ಗೆ ಯಾವುದು ಇಷ್ಟ ಅನ್ನೋದು ಕೂಡ ಕಮೆಂಟ್ ಮಾಡಿ. ಮೇ ಬಿ ನೋಡೋರ್ಗೂ ಕೂಡ ಹೆಲ್ಪ್ ಆಗ್ಬೋದು. ಪ್ರೀಮಿಯಂ ಕೋಕೋ ಪೌಡರ್ 360 rupees ಇದೆ 200 ಗ್ರಾಮ್ ಪ್ಯಾಕೆಟ್ಗೆ. ನಟ್ಟಿ ಡಿಲೈಟ್ 240 rupees. ಕ್ಯಾಶ್ಯೂ ಇರುತ್ತೆ ಒಳಗಡೆ. ಆಲ್ಮಂಡ್ ಇದೆ, ಮಿಲ್ಕ್ ಆಲ್ಮಂಡ್ ಡ್ರಾಪ್ಸ್ 220 rupees 100 ಗ್ರಾಮ್ಗೆ. ಕೋಕೋನಟ್ ಕುಕೀಸ್ ಇದೆ ಇಲ್ಲಿ. ಚಾಕ್ಲೇಟ್ ಪಿಸ್ತಾ ಬಟರ್ 600 rupees ಇದೆ ಪ್ರೈಸ್. ಇದಕ್ಕೆ 1/4 kg ಬರುತ್ತೆ, 250 ಗ್ರಾಮ್. ಚಾಕ್ಲೇಟ್ ಆಲ್ಮಂಡ್ ಬಟರ್ 400 rupees. ಐಸ್ ಕ್ರೀಮ್ಸ್ ಕೂಡ ಇದೆ, ಕೇಕ್ಸ್ ಕೂಡ ಇಟ್ಟಿದ್ದಾರೆ. ಕೊರಿಯನ್ ಬನ್, ಪಿಜ್ಜಾ ಬನ್, ಬರ್ಗರ್, ಬ್ರೌನಿ, ಚಾಕ್ಲೇಟ್ ಬ್ರೌನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಿರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ. ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು.